ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 45ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ನಿಸ್ತ್ರೈಗುಣ್ಯ ಅಂತಂದ್ರೆ ಏನು ಅದರ ಅರ್ಥವನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ದ್ವಂದ್ವ ಅಂತ ಯಾವುದನ್ನ ಕರೀತಾರೆ ಮತ್ತು ಅವುಗಳಿಂದ ರಹಿತನಾಗಿರೋದು ಅಂತಂದ್ರೆ ಏನು? ಈಗ ದ್ವಂದ್ವ ಅಂತಂದ್ರೆ ಏನು, ಅದಕ್ಕೆ ಉತ್ತರವನ್ನ ತಿಳ್ಕೊಳ್ಳೋಣ. ಸುಖ ದುಃಖ, ಲಾಭ ನಷ್ಟ, ಕೀರ್ತಿ ಅಪಕೀರ್ತಿ, ಮಾನ ಅಪಮಾನ, ಮತ್ತೆ ಅನುಕೂಲ ಪ್ರತಿಕೂಲ, ಇದು ಪರಸ್ಪರ ವಿರೋಧಿ ಜೋಡಿ ಇರುತ್ತಲ್ಲ ಅಂತ ವಸ್ತುಗಳ ಹೆಸರನ್ನ ದ್ವಂದ್ವ ಅಂತ ಕರೀತಾರೆ. ಅಂದ್ರೆ ಸುಖ, ಅದಕ್ಕೆ ಆಪೋಸಿಟ್ ಏನು? ದುಃಖ. ಈ ರೀತಿ ದ್ವಂದ್ವ ಪದಗಳಿರುತ್ತಲ್ಲ, ಅಂದ್ರೆ ಜೋಡಿ ಪದಗಳು ಆದ್ರೆ ವಿರುದ್ಧವಾಗಿರುತ್ತಲ್ಲ, ಅದನ್ನ ದ್ವಂದ್ವ ಅಂತ ಕರೆಯೋದು. ಮತ್ತೆ ಇವುಗಳ ಸಂಯೋಗ ವಿಯೋಗದಲ್ಲಿ ಯಾವಾಗಲೂ ಸಮಾನ ಆಗಿರಬೇಕು. ಅಂದ್ರೆ ಈಗ ಇದು ನಮಗೆ ಸಿಕ್ತಾ, ಅದರಿಂದ ಸಂತೋಷ ಪಡೋದು, ಅದು ಸಿಕ್ಕಿಲ್ವಾ ಅದರಿಂದ ದುಃಖ ಪಡೋದು. ಅಂದ್ರೆ ಏನು? ಸಿಕ್ಕದಾಗ ಸಂತೋಷ, ಅದನ್ನ ಕಳ್ಕೊಂಡಾಗ ದುಃಖ ಪಡೋದು. ಇದರಿಂದ ನೀನು ದೂರ ಇರಬೇಕು, ಅಥವಾ ಎರಡನ್ನೂ ಕೂಡ ಸಮಚಿತ್ತದಲ್ಲಿ ನೋಡಬೇಕು. ಎರಡು ಒಂದೇ ಅಂತ ತಿಳ್ಕೋಬೇಕು. ನಿನಗೆ ದುಃಖ ಬಂದ್ರೂ ನೀನು ಅದನ್ನ ಸಮನಾಗಿ ತಗೋಬೇಕು, ಸುಖ ಬಂದ್ರೂ ಕೂಡ ಸಮನಾಗಿ ತಗೋಬೇಕು. ದುಃಖ ಬಂದ್ಬಿಟ್ಟಾಗ ಅಳ್ಕೊಂಡು ಕುಗ್ಗೋಗ್ಬಿಡೋದು, ಸುಖ ಬಂದಾಗ ಹಿಗ್ಗಿ ಕುಣಿದಾಡ್ಬಿಡೋದು, ಆ ರೀತಿಯಲ್ಲ. ಏನೇ ಬಂದರೂ ಸಮಭಾವದಿಂದ ನೋಡುವಂಥದ್ದು ಇದೆಯಲ್ಲ, ಅದು ಬರಬೇಕು. ಇವುಗಳ ಮೂಲಕ ಅಂದ್ರೆ ಇದು ಏನೇ ಆದರೂ ಕೂಡ ವಿಚಲಿತನಾಗದೆ ಮತ್ತೆ ಮೋಹಿತನಾಗದೆ ಇರೋದು. ಅರ್ಥಾತ್ ಏನು? ಹರ್ಷ ಪಡೋದು, ಶೋಕ ಪಡೋದು, ರಾಗ ಪಡೋದು, ದ್ವೇಷ ಪಡೋದು, ಇವುಗಳಿಂದ ರಹಿತನಾಗಿರೋದನ್ನ ದ್ವಂದ್ವರಹಿತನಾಗೋದು ಅಂತ ಕರೀತಾರೆ. ಈಗ ದ್ವಂದ್ವಗಳು ಅಂತಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತಲ್ವಾ? ಆ ಎರಡನ್ನ ಸಮಭಾವನೆಯಲ್ಲಿ ನೋಡಬೇಕು. ಸಮಭಾವನೆಯಿಂದ ನೋಡ್ತಾ ನೋಡ್ತಾ ಅದಕ್ಕೆ ರಹಿತನಾಗಿರೋದು, ಅಂದ್ರೆ ಅದು ಯಾವುದು ನಮ್ಮ ಮೇಲೆ ಎಫೆಕ್ಟ್ ಆಗಬಾರ್ದು, ಅದನ್ನ ಬಿಟ್ಟಿರೋದು, ಅದನ್ನ ಇಲ್ಲಿ ದ್ವಂದ್ವರಹಿತನಾಗೋದು ಅಂತ ಕರೀತಾರೆ. ಈಗ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿತ್ಯ ಸತ್ವ ಅಂತಂದ್ರೆ ಏನು, ಮತ್ತೆ ಅದರಲ್ಲಿ ಸ್ಥಿತನಾಗಿರೋದು ಅಂತಂದ್ರೆ ಏನು? ಉತ್ತರ ಏನು ಅಂತಂದ್ರೆ, ಸಚ್ಚಿದಾನಂದ ಘನ ಪರಮಾತ್ಮ ಇದಾನಲ್ಲ, ಅವನೊಬ್ಬನೇ ನಿತ್ಯ ಸತ್ವ ಸತ್ಯ ವಸ್ತುವಾಗಿರುವಂಥದ್ದು. ಅವನೊಬ್ಬನೇ ನಿತ್ಯ ಸತ್ವವಾದಂತಹ ಸತ್ಯ ವಸ್ತು. ಅದಕ್ಕೋಸ್ಕರನೇ ನಿತ್ಯ ಅವಿನಾಶಿ ಸರ್ವಜ್ಞ ಪರಮಪುರುಷ ಮತ್ತೆ ಪರಮೇಶ್ವರನ ಸ್ವರೂಪವನ್ನ ನಿತ್ಯವಾಗಿ ನಿರಂತರವಾಗಿ ಚಿಂತನೆ ಮಾಡ್ತಾ ಅವನಲ್ಲಿ ದೃಢ ಭಾವದಿಂದ ಸ್ಥಿತನಾಗಿರೋದನ್ನ ನಿತ್ಯ ವಸ್ತುವಿನಲ್ಲಿ ಸ್ಥಿತನಾಗಿರೋದು ಅಂತ ಅರ್ಥ. ಈಗ ನಿತ್ಯ ಸತ್ವ ಅಂದ್ರೆ ಏನು, ಅಲ್ಲಿ ಸ್ಥಿತನಾಗಿರೋದು ಅಂತಂದ್ರೆ ಏನು ಅನ್ನೋದು ನಮಗೆ ಗೊತ್ತಾಯ್ತಲ್ವಾ? ನಿತ್ಯ ಸತ್ವ ಅಂತಂದ್ರೆ ಭಗವಂತ, ಅವನಲ್ಲಿ ನಮ್ಮ ಮನಸ್ಸನ್ನ ಇಟ್ಕೊಂಡು ಸ್ಥಿತನಾಗೋದು. ಅಂದ್ರೆ ಬೇರೆ ಬೇರೆ ಕಡೆ ಓಡ್ತಾ ಇರೋದಲ್ಲ, ಒಂದೇ ಕಡೆ ಇರಬೇಕು, ಆ ಭಗವಂತನಲ್ಲಿ ಮಾತ್ರ ಸ್ಥಿತವಾಗಿರಬೇಕು ನಮ್ಮ ಮನಸ್ಸು. ಅದನ್ನ ಇಲ್ಲಿ ನಿತ್ಯ ಸತ್ವ ಅಂತ ಹೇಳಿರೋದು. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನಿತ್ಯ ಸತ್ವಸ್ಥಃ ಅನ್ನೋದರ ಅರ್ಥವನ್ನ ಒಂದು ವೇಳೆ ನಿರಂತರವಾಗಿ ಸತ್ವಗುಣದಲ್ಲಿ ಸ್ಥಿತನಾಗಿರೋದು ಅಂತ ತಿಳ್ಕೊಂಡ್ರೆ ಅದರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇದು ಕೂಡ ಅರ್ಥ ಆಗುತ್ತೆ, ಅಂದ್ರೆ ಇಂಥ ಅರ್ಥ ಕೂಡ ಆಗುತ್ತೆ. ಇದನ್ನು ನಾವು ಈ ರೀತಿನೂ ಕೂಡ ಅರ್ಥ ಮಾಡ್ಕೋಬಹುದು, ಇದರಲ್ಲಿ ಯಾವುದು ತಪ್ಪಿಲ್ಲ. ಆದರೆ ಮೇಲೆ ಹೇಳದಂತ ಅಂದ್ರೆ ನಿತ್ಯ ಸತ್ವ ಅನ್ನೋದಕ್ಕೆ ಅವರು ಎಕ್ಸ್ಪ್ಲೈನ್ ಮಾಡಿದಾರಲ್ಲ, ಆ ಅರ್ಥದಲ್ಲಿ ಇನ್ನೂ ಒಳ್ಳೆ ಭಾವ ಇದೆ. ಯಾಕೆ ಅಂತಂದ್ರೆ, ಕರ್ಮಯೋಗದ ಕೊನೆ ಪರಿಣಾಮ ಸಮಸ್ತ ಗುಣಗಳಿಂದ ಅತೀತನಾಗಿ ಆ ಪರಮಾತ್ಮನ ಪ್ರಾಪ್ತಿಯನ್ನ ಮಾಡಿಕೊಳ್ಳೋದು. ನಾವೇನೇ ಕೆಲಸ ಮಾಡಿದ್ರು ಕೂಡ ಅದೆಲ್ಲದರಿಂದ ಹೊರಗಡೆ ಬಂದು ನಾವು ಭಗವಂತನನ್ನ ಪಡ್ಕೊಳ್ಳೋದು ಅಲ್ವಾ? ಅದಕ್ಕೋಸ್ಕರ ಈ ಅರ್ಥನೇ ಅದಕ್ಕೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಯೋಗಕ್ಷೇಮ ಅಂತ ಯಾವುದಕ್ಕೆ ಹೇಳ್ತಾರೆ, ಮತ್ತೆ ಅರ್ಜುನನಿಗೆ ನೀನು ನಿರ್ಯೋಗಕ್ಷೇಮ ಆಗು ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಅಪ್ರಾಪ್ತ ವಸ್ತುವಿನ ಪ್ರಾಪ್ತಿಯನ್ನ ಯಾವುದು ನಮಗೆ ಪ್ರಾಪ್ತವಾಗಲ್ವೋ ಅಂಥ ವಸ್ತುವನ್ನ ಪ್ರಾಪ್ತಿ ಮಾಡಿಕೊಳ್ಳೋದನ್ನ ಯೋಗ ಅಂತ ಕರೀತಾರೆ. ಮತ್ತೆ ಯಾವಾಗ ಆ ವಸ್ತು ಪ್ರಾಪ್ತವಾಗುತ್ತೋ ಅದರ ರಕ್ಷಣೆ ಮಾಡ್ತೀವಲ್ವಾ, ಅದನ್ನ ಕ್ಷೇಮ ಅಂತ ಹೇಳ್ತಾರೆ, ಅದನ್ನ ಕ್ಷೇಮವಾಗಿದೆ ಅಂತ ಹೇಳ್ತಾರೆ.
ಈಗ ಸಾಂಸಾರಿಕ ಭೋಗಗಳ ಕಾಮನೆಯನ್ನು ತ್ಯಾಗ ಮಾಡಿದ್ಮೇಲೆ ನನಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ, ಸಂಸಾರದಲ್ಲಿ ಏನೇನಿದೆಯೋ ಆ ಭೋಗಗಳು ಅದೆಲ್ಲವನ್ನ ತ್ಯಾಗ ಮಾಡಿಬಿಟ್ಟಿರ್ತೀನಿ. ಆದರೂ ಕೂಡ ನನ್ನ ಶರೀರ ನಿರ್ವಹಣೆಗೋಸ್ಕರ, ಈ ಶರೀರ ಇದ್ದ ಮೇಲೆ ಇದನ್ನು ನೋಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಮನುಷ್ಯನಿಗೆ ಏನಾಗುತ್ತೆ, ಯೋಗಕ್ಷೇಮದಲ್ಲಿ ವಾಸನೆ ಇರಬಹುದು, ಅದಕ್ಕೋಸ್ಕರನೇ ಆ ವಾಸನೆಯನ್ನು ಕೂಡ ನೀನು ಸರ್ವತಾ ತ್ಯಾಗ ಮಾಡಬೇಕು. ಆ ಒಂದು ವಾಸನೆ ಕೂಡ ನಿನ್ನಲ್ಲಿ ಇರಬಾರ್ದು ಅಂತ ಅರ್ಜುನನಿಗಿಲ್ಲಿ ನಿರ್ಯೋಗಕ್ಷೇಮನಾಗು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ನಾನು ಎಲ್ಲ ಕಾಮನೆಗಳನ್ನು ಬಿಟ್ಬಿಟ್ಟಿರ್ತೀನಿ, ಬರೀ ಶರೀರವನ್ನು ನೋಡ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ಈಗ ಊಟ ಬೇಕು, ಬಟ್ಟೆ ಬೇಕಲ್ವಾ, ಅದಕ್ಕೇನಾದರೂ ಒಂದು ಕೆಲಸ ಮಾಡ್ತೀನಿ, ಅಥವಾ ಅದನ್ನೇನೋ ನೋಡ್ಕೊಳ್ಳೋದಕ್ಕೇನೋ ಒಂದು ಆಹಾರವನ್ನು ತಯಾರು ಮಾಡ್ಕೊಳ್ತೀನಿ. ಈ ರೀತಿ ಮಾಡಬೇಕಾದ್ರೂ ಕೂಡ ನಮ್ಮಲ್ಲಿ ಏನಾದರೂ ಒಂದು ವಾಸನೆ ಅನ್ನೋದು ಬರ್ಬೋದು ಅಲ್ವಾ, ಆ ವಾಸನೆಯನ್ನು ಕೂಡ ನೀನು ತ್ಯಾಗ ಮಾಡು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದಕ್ಕೋಸ್ಕರ ಅರ್ಜುನನಿಗೆ ನಿರ್ಯೋಗಕ್ಷೇಮನಾಗು ಅಂತ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಅರ್ಥ. ನೀನು ಮಮತೆ ಮತ್ತೆ ಆಸಕ್ತಿಯಿಂದ ಸರ್ವತಾ ರಹಿತನಾಗು. ಯಾವುದನ್ನೂ ನೀನು ಪಡಿಬೇಕು ಅಥವಾ ಅದನ್ನ ರಕ್ಷಣೆಯನ್ನ ಮಾಡಬೇಕು ಅಂತ ನೀನು ಬಯಸುವಂಥವನಾಗಬೇಡ ಅನ್ನೋದೇ ಇದರ ಅಭಿಪ್ರಾಯ. ಯಾಕೆ ಅಂದರೆ ಸ್ವಲ್ಪ ಏನಾದರೂ ನಾವು ಅದನ್ನು ಪಡ್ಕೋಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬಂದುಬಿಟ್ರೆ ಅದು ಹಾಗೆ ಮಾಯೆ ಅಟ್ಯಾಕ್ ಆಗಿಬಿಡೋದೆ ನಮ್ಮ ಮೇಲೆ, ಒಂದರಿಂದ ಇನ್ನೊಂದು, ಇನ್ನೊಂದರಿಂದ ಇನ್ನೊಂದು, ಹೀಗೆ ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ನೋಡಿ, ಸನ್ಯಾಸಿಗಳು, ಸಾಧುಗಳು ಒಂದೊಂದೇ ಜೊತೆ ಬಟ್ಟೆ, ಉಟ್ಕೊಂಡಿರೋದು ಇನ್ನೊಂದು ಜೊತೆ ಬಟ್ಟೆ ಅಷ್ಟೇ ಇಟ್ಕೊಂಡಿರ್ತಾರೆ. ಅವ್ರು ಯಾವುದೂ ಎಕ್ಸ್ಟ್ರಾ ಇಟ್ಕೊಳ್ಳಲ್ಲ, ಯಾಕಂದರೆ ಅದರಲ್ಲಿ ನಮ್ಗೆ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಹೇಗೆ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಎಲ್ಲವನ್ನ ಬಿಟ್ಟಿರ್ಬೋದಪ್ಪ, ನಿನ್ನ ಶರೀರ ನಿರ್ವಹಣೆಗೋಸ್ಕರ ನೀನು ಏನಾದರೂ ಕೆಲಸ ಮಾಡ್ತೀಯಲ್ವಾ, ಅದರಲ್ಲಿ ಏನಾದರೂ ನಿನಗೆ ಅಟ್ಯಾಚ್ಮೆಂಟ್ ಅಥವಾ ಆ ವಾಸನೆ ಏನಾದರೂ ಬಂದುಬಿಟ್ರೆ, ವಾಸನೆ ಅಂದ್ರೇ ಅಟ್ಯಾಚ್ಮೆಂಟು ಅಥವಾ ಆಸೆ, ಇದಕ್ಕೆಲ್ಲ ವಾಸನೆಗಳು ಅಂತ ಹೇಳ್ತಾರೆ, ಅದು ನಿನಗೆ ಬಂದ್ಬಿಡುತ್ತೆ. ಅದಕ್ಕೆ ಅದನ್ನೂ ನೀನು ತ್ಯಾಗ ಮಾಡಬೇಕು, ಅದರ ರಹಿತನಾಗಿರಬೇಕು, ಅದನ್ನು ಕೂಡ ನೀನು ಬಯಸಬಾರ್ದು. ಏನಾದರೂ ಒಂದು ಇದೆ ಅಂತಂದರೆ ಅದನ್ನು ಪಡಿಬೇಕು, ಅದನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಬಯಕೆ ಕೂಡ ನಿನ್ನಲ್ಲಿ ಇರಬಾರ್ದು ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.